ನಮಸ್ಕಾರ ವೀಕ್ಷಕರೇ, ನಾವು ಇವು ಪಾಟೀಲ್. ವೀಕ್ಷಕರೇ, ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಏರೈತಿ. ಅಣ್ಣನ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಇಷ್ಟಾಕೆ ಏರೈತಿ, ಅದರಿಂದ ಮೇನ್ ರೀಸನ್ ಏನಂತ ಇವತ್ತಿನ ವಿಡಿಯೋನಾಗ ನಾವು ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ಬೋದು, ನಿಫ್ಟಿ ಇವತ್ತು ಒಂದೇ ದಿನ 0.80% ಏರೈತ್ರಿ. ಮೇನ್ ಏನಂತಂದ್ರೆ ನಿಫ್ಟಿ 4-5 ಟೈಮ್ ಆತ 25,000 ಲೆವೆಲನ್ನು ಬ್ರೇಕ್ ಮಾಡಿ ಮ್ಯಾಗ ಹೋಗತ್ತಿತ್ತ. ಬಟ್ 25,200 ಲೆವೆಲ್ಗೆ ರೆಜಿಸ್ಟೆನ್ಸ್ ತೊಗೊಳತ್ತಿತ್ತ. ಫೈನಲಿ 25,200 ರೆಜಿಸ್ಟೆನ್ಸನ್ನು ಬ್ರೇಕ್ ಮಾಡಿ ವೀಕ್ಷಕರ ಮ್ಯಾಗ ಹೋಗೈತಿ. ಅದ ಕಾರಣ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಅಂತ ನಾವು ಅನ್ಬೋದು. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು, ಇವತ್ತು ಒಂದೇ ದಿನದಾಗ 0.23% ಇರೈತ್ರಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು 56,500 ಲೆವೆಲ್ ಇತ್ತು, ಅದನ್ನು ಬ್ರೇಕ್ ಮಾಡಿ ಮ್ಯಾಗ ಹೋಗೈತಿ. ಬ್ಯಾಂಕ್ ನಿಫ್ಟಿನೂ ವೀಕ್ಷಕರೇ ಪಾಸಿಟಿವ್ನ ಐತಿ. ಬಟ್ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಷ್ಟು ಇರ್ಯಾವಲ್ಲ ರೀ, ಅಷ್ಟು ಇವತ್ತು ಬ್ಯಾಂಕ್ ನಿಫ್ಟಿ ಇರಿಲ್ಲ. ಅದ್ರ ಮೇನ್ ರೀಸನ್ ಏನಂತಂದ್ರೆ ನಿನ್ನೆ ದಿನ ಬ್ಯಾಂಕ್ ನಿಫ್ಟಿ ಭಾಳ ಇರೀತ, ಇವತ್ತು ವೀಕ್ಷಕರೇ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಾಳ ಇರ್ಯಾವ. ಇದು ಮೇನ್ ರೀಸನ್ ಇತ್ತು. ಮತ್ತು ಸೆನ್ಸೆಕ್ಸ್ ನೋಡ್ಬೋದು ಇವತ್ತು 0.85% ಇರೈತಿ. ಸೆನ್ಸೆಕ್ಸನ್ನು 82,000 ಲೆವೆಲ್ದ ಮ್ಯಾಗ ಬ್ರೇಕ್ ಕೊಟ್ಟ ಮ್ಯಾಗ ಹೋಗೈತಿ, ಅದು ಪಾಸಿಟಿವ್ ಅಂತ ನಾವು ಅನ್ಬೋದು. ಈಗೇನು ಮಾಡೋಣ ಅಂತಂದ್ರೆ ನಮ್ಮ ಮಾರ್ಕೆಟ್ ಇವತ್ತು ಈ ಥರ ಇರೋಕೆ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ವೀಕ್ಷಕರೇ, ನಮ್ಮ ಮಾರ್ಕೆಟ್ ಇರೋಕೆ ಮೇನ್ ರೀಸನ್ ಏನಂತಂದರೆ ಇವತ್ತು ಕ್ರೂಡ್ ಆಯಿಲ್ ಪ್ರೈಸ್. ಕ್ರೂಡ್ ಆಯಿಲ್ ಏನು ವೀಕ್ಷಕರೇ ಇರಾನ್ ಇಸ್ರೇಲ್ ಯುದ್ಧದಿಂದ ಭಾಳ ಇರೀತಾ, ಅದು ಈಗ ವೀಕ್ಷಕರೇ ಕಡಿಮೆ ಆಗೈತಿ. ನೋಡ್ಬೋದು, ಕರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಎಷ್ಟು ನಡೆದೈತೆ ಅಂತಂದ್ರೆ WTI ಕ್ರೂಡ್ ಆಯಿಲ್ $64 ನಡೆದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $67 ನಡೆದೈತಿ. ಇದೇನು $64 ಅನ್ನಿ $67 ಅನ್ನಿಲ್ಲ ರೀ, ಅವು ವೀಕ್ಷಕರೇ $78 $75ಗಿಂತ ಹೆಚ್ಚಿನ ಟ್ರೇಡ್ ಆಗತ್ತಿದ್ದು. ಯಾವುದಕ್ಕಂತಂದ್ರೆ ಇರಾನ್ ಇಸ್ರೇಲ್ ಯುದ್ಧದಿಂದ. ಬಟ್ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ಸೀಸ್ ಫೈರನ್ನು ಹಚ್ಚಿರ. ಸೀಸ್ ಫೈರ್ ಅಂತಂದ್ರೆ ಕದನ ವಿರಾಮವನ್ನು ಹಚ್ಚಿರ. ಅದ ಕಾರಣ ಇದು ಪಾಸಿಟಿವ್ ಆತ. ಅದ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲ ಭಾಳ ಬಿದ್ದು. ಅದ ಕಾರಣ ವೀಕ್ಷಕರು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಈ ಥರ ಇರ್ಯಾವಂತ ಅನ್ಬೋದು. ವೀಕ್ಷಕರೇ, ನೀವು ನಂದು ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ ಗುರ್ತಿರ್ಬೋದ, ಇರಾನ್ ಏನು ಮಾಡಿತ್ತಂತಂದ್ರೆ ನಿನ್ನೆ ದಿನ ಸೀಸ್ ಫೈರನ್ನು ವೀಕ್ಷಕರೇ ಉಲ್ಲಂಘನೆ ಮಾಡಿತ್ತ. ಏನಿದು ಕದನ ವಿರಾಮವನ್ನು ಹಚ್ಚಿರ ಅದನ್ನು ಉಲ್ಲಂಘನೆ ಮಾಡಿ ಇಸ್ರೇಲ್ ಮ್ಯಾಗ ಬಾಂಬ್ ಹೋಗಿತ್ತ. ಇಸ್ರೇಲನ್ನು ವೀಕ್ಷಕರೇ ಹತ್ತಿರದ ಪ್ರತಿ ಉತ್ತರ ಕೊಡಕ್ಕೆ ಇರಾನ್ ಮ್ಯಾಗ ಬಾಂಬ್ ಹೋಗಿತ್ತ. ಇದೇನು ಡೊನಾಲ್ಡ್ ಟ್ರಂಪ್ ಅವ್ರು ಸೀಸ್ ಫೈರ್ ಹಚ್ಚಿರ, ಆದ್ರೂ ಎರಡೂ ದೇಶಗಳು ಪಾಲಿಸಲಿಲ್ಲ. ಅದನ್ನು ವೀಕ್ಷಕರೇ ಪಾಲಿಸಲ್ದ ಮತ್ತು ಬಾಂಬ್ಗಳನ್ನು ಒಗದ್ರ. ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ. ಅದೇ ಕಾರಣ ನಿನ್ನೆ ದಿನ ನಮ್ಮ ಮಾರ್ಕೆಟ್ ಎಂಡ್ ಆಗೋ ತಕ್ಕ ವೀಕ್ಷಕರೇ ಬಿದ್ದು ಎಂಡ್ ಆತ. ಇವತ್ತನೇ ಎಲ್ಲರಿಗೂ ಅನಿಸುತ್ತೆ ಯುದ್ಧ ಕದನ ವಿರಾಮ ಹಚ್ಚಾರ, ಸೀಸ್ ಫೈರನ್ನು ಹಚ್ಚಾರ ಅಂದ್ರೂ ಎರಡು ದೇಶಗಳು ಕೇಳುವಲ್ದು ಈ ಯುದ್ಧ ಇದೇ ಥರ ಸ್ಟಾರ್ಟ್ ಐತಿ. ಅದ ಕಾರಣ ಇವತ್ತಿನ ದಿನಾನು ಮಾರ್ಕೆಟ್ ನಮ್ಮದ ಬೀಳ್ಬೋದು ಅಂತ ಎಲ್ಲರದು ತಲೆಗೆ ಅನುಮಾನ ಇತ್ತು. ಬಟ್ ಹಂಗಾಗಲಿಲ್ಲ. ಎದಕ್ಕೆ ಹಂಗಾಗಲಿಲ್ಲ ಅಂತಂದ್ರೆ ವೀಕ್ಷಕರೇ, ಒಂದ್ಸಲ ಸೀಸ್ ಫೈರನ್ನು ಉಲ್ಲಂಘನೆ ಮಾಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಆ ದೇಶಕ್ಕೆ ಬಿಡಂಗಿಲ್ಲ, ಆ ದೇಶಕ್ಕೆ ಉತ್ತರವನ್ನು ಕೊಡ್ತೇನೆ. ಅದ್ರಾಗ್ರೆ ಇರಾನ್ ಏನು ಮಾಡಿತ್ತಂತಂದ್ರೆ US ಏನು ವೀಕ್ಷಕರೇ ಕತರ್ನಾಗ ಮಿಲಿಟರಿ ಬೇಸ್ ಐತೆ, ಅದ್ರ ಮ್ಯಾಗನು ಬಾಂಬ್ ಹೋಗಿದ್ದಿತ್ತು. ಆದ ಕಾರಣ ಅದ್ರ ಉತ್ತರ USA ಮತ್ತೆ ಕೊಡ್ಬೋದಂತ ಇತ್ತು. ಬಟ್ ನಿನ್ನೆ ದಿನ ಡೊನಾಲ್ಡ್ ಟ್ರಂಪ್ ಅವರ ಏನೂ ಉತ್ತರ ಕೊಡಲಿಲ್ಲ, ಶಾಂತಿಯಾಗಿರೋನು. ಉಲ್ಟಾ ಅವ್ರದ್ದೇನು ಫ್ರೆಂಡ್ ಐತಿ ಇಸ್ರೇಲ್, ಅದಕ್ಕೂ ವೀಕ್ಷಕರೇ ವಾರ್ನಿಂಗ್ ಕೊಟ್ಟರು ಡೊನಾಲ್ಡ್ ಟ್ರಂಪ್ ಅವರ. ಈಗ ಇರಾನ್ ನಿಮ್ಮ ಮ್ಯಾಗ ಸೀಸ್ ಫೈರ್ ಉಲ್ಲಂಘನೆ ಮಾಡಿ ಬಾಂಬ್ ಒಗದೈತೆ ಅಂತಂದ್ರೆ ನೀವು ಹೆಚ್ಚು ಒಗ್ಯಾಕೆ ಹೋಗ್ಬೇಡ್ರಿ, ಏನ್ರಿ ಒಗದ್ರೆ ನೋಡ್ರಿ ಅಂತ ವೀಕ್ಷಕರೇ ಇಸ್ರೇಲ್ಗನ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ ಕಾರಣ ಇದು ಪಾಸಿಟಿವ್ ಆತ್ರಿ. ಅವ್ರ ಫ್ರೆಂಡ್ಗನ ಅಮೇರಿಕಾದೇನು ಮೇನ್ ಫ್ರೆಂಡ್ ಐತಿ ಇಸ್ರೇಲ್, ಅದಕ್ಕನ್ನ ಬಾಂಬ್ ಒಗಿಬೇಡ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ವಾರ್ನಿಂಗ್ ಮಾಡಿರ. ಆದ ಕಾರಣ ವೀಕ್ಷಕರೇ ಇದು ಪಾಸಿಟಿವ್ ಆತ. ಅದ ಕಾರಣ ನಿನ್ನೆ ದಿನ US ಮಾರ್ಕೆಟ್ ಭಾಳ ಇರಿದು. ಆ ಥರ ನ್ಯಾಸ್ಡ್ಯಾಗ USದೇನು IT ಇಂಡೆಕ್ಸ್ ಐತಿ ನ್ಯಾಸ್ಡ್ಯಾಗ, ಅದು ವೀಕ್ಷಕರೇ ಭಾಳ ಇರೀತ. ನ್ಯಾಸ್ಡ್ಯಾಗ್ ಇರೋದ್ರಿಂದ ಇವತ್ತು IT ಇರೀತಾ. IT ನಿಮಗೆ ಗುರ್ತೈತಿ, ಕಾಂಟ್ರಿಬ್ಯೂಷನ್ ನಮ್ಮ ನಿಫ್ಟಿನಾಗ ಭಾಳ ಹೆಚ್ಚಿರ್ತೈತಿ. ಅದ ಕಾರಣನೂ ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ ರಿಯಾಕ್ಷನ್ ತೋರಿಸಿತ್ತಂತ ನಾವು ಅನ್ಬೋದು. ಇದು ವೀಕ್ಷಕರ ಎರಡನೇ ರೀಸನ್ ಇತ್ತು. ಮೂರನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಡಾಲರ್ ಇಂಡೆಕ್ಸ್ US 100 ಸಮೀಪದು ಟ್ರೇಡ್ ಆಗ್ತಿತ್ತು. ಆದ ವೀಕ್ಷಕರೇ ನೋಡ್ಬೋದು ಈಗ 98ಗೆ ಟ್ರೇಡ್ ಆಗತೈತಿ. ಡಾಲರ್ ಇಂಡೆಕ್ಸನ್ನು ಬಿದ್ದಿದ್ರಿಂದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ. ಡಾಲರ್ ಇಂಡೆಕ್ಸ್ ಎಷ್ಟು ಸ್ಟ್ರಾಂಗ್ ಆಗ್ತೈತಲ್ಲ ರೀ, ಅಷ್ಟು ವೀಕ್ಷಕರೇ FIs ನಮ್ಮಂಥ ದೇಶಗಳ್ನಾಗ ಎಮರ್ಜಿಂಗ್ ಮಾರ್ಕೆಟ್ ಅಂತೀವಲ್ಲ ರೀ, ಬೆಳೆಯೋ ಸ್ಟಾಕ್ ಮಾರ್ಕೆಟ್ ಆಗಲಿ ಬೆಳೆಯೋ ಮಾರ್ಕೆಟ್ ಆಗಲಿ ಅಥವಾ ಭಾರತ ಅಂಥ ದೇಶಗಳ್ನಾಗ ಹೂಡಿಕೆ ಮಾಡೋಂಗಿಲ್ಲ ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆದ್ರೆ. ಬಟ್ ಡಾಲರ್ ಇಂಡೆಕ್ಸಿಂದ ವೀಕ್ ಆಗ್ತಂತಂದ್ರೆ ಎಮರ್ಜಿಂಗ್ ಮಾರ್ಕೆಟ್ನಾಗ ವೀಕ್ಷಕರೇ FIs ಹೂಡಿಕೆ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಗುರ್ತೈತಿ FIs ಹೂಡಿಕೆ ಮಾಡ್ರಿ, ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್. ಆದ ಕಾರಣ ಡಾಲರ್ ಇಂಡೆಕ್ಸ್ ವೀಕ್ ಆಗಿದ್ದ ಕಾರಣ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ. ಅದೇ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಪಾಸಿಟಿವ್ನ ರಿಯಾಕ್ಷನ್ ಕೊಟ್ಟೈತಂತ ನಾವು ಅನ್ಬೋದು. ಮತ್ತು ವೀಕ್ಷಕರೇ ಲಾಸ್ಟ್ ರೀಸನ್ ಏನಂತಂದರೆ US ಫೆಡ್ದ ಚೇರ್ಮನ್ ಅವ್ರದ್ದು ಹೇಳಿಕೆ. ನಿನ್ನೆ US ಫೆಡ್ ಚೇರ್ಮನ್ ಅವ್ರು ಒಂದು ಹೇಳಿಕೆ ಕೊಟ್ರ ನಿನ್ನೆ USನಾಗ ರಾತ್ರಿ ವೀಕ್ಷಕರೇ. ಅದು ಹೇಳಿಕೆ ಏನಿತ್ತಂತಂದ್ರೆ ಈಗ ನಮ್ಮ ದೇಶದೇನು ಮೆಹಂಗಾಯಿ ಐತಿ ಅಥವಾ ನಮ್ಮ ದೇಶದೇನು ಇನ್ಫ್ಲೇಷನ್ ಐತಿ ಅದನ್ನು ಕಂಟ್ರೋಲ್ ಮಾಡೋದ್ರ ಬಗ್ಗೆ ನಾ ಭಾಳ ಲಕ್ಷ್ಯನ ಕೊಡತ್ತೀನಿ. ಅದ ಕಾರಣ ರೇಟ್ ಕಟ್ ಮಾಡವಲ್ನಿ. ಆದ್ರೂ ನಾ ಏನು ಹೇಳೇನಿ ಈ ವರ್ಷನ 2 ಸಲ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೇನಂತ, ಅದು ನಾ ಮಾಡತ್ತೇನೆ ಅಂತ ಅಂದ್ರಿ. ಅಂತಂದ್ರೆ
ಏನು ಇನ್ಫ್ಲೇಷನ್ ಐತಿ ಅದು ಹೆಚ್ಚಾಗಬಾರ್ದು ಅಂತಲೂ ನೋಡ್ಕೋತಾರಂತವ್ರು. ಮತ್ತು ಅವ್ರದ್ದೇನು ಹೇಳ್ಯಾರ, ಒಂದು ಹೇಳಿಕೆ ಕೊಟ್ಟಾರ ಹೋದ ಫೆಡ್ ಮೀಟಿಂಗ್ನಾಗ. ಅದೇನಂತಂದ್ರೆ ಈ ವರ್ಷನಾಗ 2 ಸಲ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೇನಂತ. ಅದನ್ನು ನಾನು ಮಾಡೋದ್ರ ಬಗ್ಗೆನ ಪ್ರಯತ್ನವನ್ನು ಪಡ್ತೀನಿ ಅಥವಾ ಮಾಡ್ತೀನಿ ಅಂತ ವೀಕ್ಷಕರೇ ಹೇಳಿಕೆ ಕೊಟ್ರೆ ಇದು ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಪಾಸಿಟಿವ್ ಆತ. ಯಾಕಂತಂದ್ರೆ ಫೆಡ್ ಚೇರ್ಮನ್ ಅವರ ಇನ್ಫ್ಲೇಷನನ್ನು ಕಂಟ್ರೋಲ್ನಾಗ ಇಡ್ತೇನೆ ಮತ್ತು ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದರಿಂದ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗಾಗಲಿ ಅಥವಾ ಗ್ಲೋಬಲ್ದು ಎಲ್ಲ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ. ಯಾಕಂತಂದರೆ US ವೀಕ್ಷಕರೇ ಜಗತ್ತಿನಾಗ ಎಲ್ಲಕ್ಕಿಂತ ದೊಡ್ಡ ದೇಶ, ಸೂಪರ್ ಪವರ್ ಅಂತೀವಿ. ಅದ ದೇಶನಾಗ ಏನಾರ ರಿಸೆಷನ್ ಅದು ಬಂದ್ರೆ ಎಲ್ಲ ದೇಶಗಳ್ಗೆ ಕೆಟ್ಟ ಪ್ರಭಾವ ಬೀಳ್ತೈತಿ. ಬಟ್ ಅದ ದೇಶದ ಫೆಡ್ ಚೇರ್ಮನ್ ಅವ್ರು ಈ ಥರ ಹೇಳಿಕೆ ಕೊಟ್ಟಿದ್ದರಿಂದ ಎಲ್ಲ ಸ್ಟಾಕ್ ಮಾರ್ಕೆಟ್ಗೆ, ಎಲ್ಲ ಗ್ಲೋಬಲ್ದು ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ. ಅದರದ ಪರಿಣಾಮ ವೀಕ್ಷಕರು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗೂ ಕಾಣಿತಂತ ನಾವು ಅನ್ಬೋದು. ವೀಕ್ಷಕರೇ ಇದೇ ಒಂದು ಕಾರಣದಿಂದ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಎಲ್ಲ ಇಷ್ಟೇ ಇರಾವಂತ ನಾವು ಅನ್ಬೋದು. ನೋಡಿರಿ, ನೀವೊಬ್ಬರು ಹೂಡಿಕೆದಾರರಿದ್ದರೆ ಹೆಚ್ಚು ಸಂಜೋ ಅವಶ್ಯಕತೆ ಇಲ್ಲ. ಮೇನ್ ಏನಂತಂದರೆ ಈ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಿದ್ದರಿಂದ ಆಯಿಲ್ ಆ್ಯಂಡ್ ಗ್ಯಾಸ್, ನೀವೊಬ್ಬರು ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಇದ್ರೆ, ಶಾರ್ಟ್ ಟರ್ಮ್ ಟ್ರೇಡರ್ ಇದ್ರೆ, ಇವೇನು ಕ್ರೂಡ್ ಆಯಿಲ್ ಯಾವ ಕಂಪ್ನಿದು ರಾ ಮಟೀರಿಯಲ್ ಇರ್ತೈತಿ ಅಂಥ ಕಂಪ್ನಿಗಳ್ನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸೇ ಬೀಳತೈತಿ. ನಾನು ವೀಕ್ಷಕರೇ ಅಂಥ ಕಂಪ್ನಿಗಳ್ನಾಗ ನೀವು ಬಾಯ್ ಆನ್ ಡಿಪ್ ಅನ್ನು ಯೂಸ್ ಮಾಡ್ಬೋದು. ಈ ಕ್ರೂಡ್ ಆಯಿಲ್ ಅದಕ್ಕೆ ಬೇಕಾಗ್ತೈತೆ ರೀ ಏವಿಯೇಷನ್ ಸೆಕ್ಟರ್ಗೆ. ಈಗ ವಿಮಾನ ಕಂಪ್ನಿಗಳಿಗೆಲ್ಲ ಕ್ರೂಡ್ ಆಯಿಲ್ ಬೇಕಾಗ್ತೈತಿ. ಕ್ರೂಡ್ ಆಯಿಲ್ ಸ್ವಸ್ಥ ಆಗ್ತಂತಂದ್ರೆ ಅವ್ರಿಗೆ ವೀಕ್ಷಕರೇ ಚಲೋ. ಯಾಕಂತಂದ್ರೆ ಅವ್ರು ಕಡಿಮೆ ಬೆಲೆನಾಗ ಅವರು ವಿಮಾನನ ಹಾರಿಸ್ಬೋದು, ಭಾಳ ಜನರಿಗನ್ನ ಒಯ್ಬೋದು. ಆ ಥರ ಕಂಪ್ನಿಗಳು ಭಾಳ ಲಾಭ ಆಗೋ ಚಾನ್ಸಸ್ ಐತಿ. ಬಟ್ ಟ್ರೇಡಿಂಗಿಂದ ಎಷ್ಟು ದೂರ ಇರ್ತೀರ ಅಷ್ಟು ಒಳ್ಳೆಯದನ್ನು. ಹಂಗೆ ನಾವು ವೀಕ್ಷಕರು ನಿಮಗೆ ಸಲಹೆಯನ್ನು ಕೊಟ್ನಿ. ಮತ್ತೊಂದು ಏನಂತಂದ್ರೆ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟು ಇಲ್ಲ, ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಹಣಾನ ಇದು ನಿಮ್ದು ತಲೆ ಇರಲಿ. ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ ಮುಖಾಂತರ ನಿಮಗೆ ಗುರ್ತಾ ಇರ್ಬೋದು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಎದಕ್ಕೆ ಏರಿತ್ತಂತ. ನಾನು ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿ. ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.